ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಊರಲ್ಲಿ ಹಬ್ಬ ಇದೆ, ಊರಹಬ್ಬ. ಬಟ್ ಅದು ಇದು ಕೆಲಸದ್ರಿಂದ ಅಮ್ಮ ನಾನು ಇಬ್ಬರು ಊರಿಗೆ ಹೋಗೋಕ್ಕಾಗಲಿಲ್ಲ. ಸೊ ಅಟ್ಲೀಸ್ಟ್ ಮನೇಲಾದರೂ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸ್ವಯಂವರಂ మనోహరం రానున్న వైభోగం ఎటువంటిది ప్రతి క్షణం మరోవరం వీడువని ముడిది కదా ముగింపులేని గాథగా తరముల పాటుగా తరగని పాటగా ಆಮೇಲೆ ಅಷ್ಟೊತ್ತಿಗೆ ಸಿಂಪಲ್ಲಾಗಿ ರೆಡಿಯಾಗಾಯಿತು. ಸರಿ ಪೂಜೆ ಮಾಡಬೇಕಲ್ಲ, ಸೊ ಹಾಗಾಗಿ ಹೊಸ್ಲು ಒರೆಸಿ ಅರ್ಶಿನ ಕುಂಕುಮ ಇಕ್ಕೋಣ ಅಂತ ಅಂದ್ಬಿಟ್ಟು ಹೊಸ್ಲನ್ನ ತೊಳಿತಾ ಇದ್ದೆ. ಜಗಲಿ ನೀರು ತಗೊಂಡು ನೀಟಾಗಿ ಹೊಸ್ಲನ್ನ ಏನು ಅರ್ಶಿನ ಕುಂಕುಮ ನಾವು ಹಳೇದಿಟ್ಟಿರ್ತೀವೋ ಅದು ನೀಟಾಗಿ ಹೋಗೋ ಥರ ನೀಟಾಗಿ ತೊಳೆದು ಕೈಯಲ್ಲಿ ಅದನ್ನು ನೀರು ಒದ್ದೆ ಮಾಡ್ಕೊಂಡು ನೀಟಾಗೆಲ್ಲ ತೊಳೆದ್ಬಿಟ್ಟು ಮತ್ತು ಅದೇ ಒದ್ದೆಯಲ್ಲಿ ಸ್ವಲ್ಪ ಅರ್ಶಿನ ಕುಂಕುಮನ ಕಳಿಸ್ಕೊಂಡು ಅರ್ಶಿನ ಪೂರ್ತಿ ಹೊಸ್ಲಿಗೆ ಬಳಿದು ಆಮೇಲೆ ಸೈಡಲ್ಲಿ ರೌಂಡಾಗಿ ಅರ್ಶಿನ ಸುತ್ತ ಥರ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಕುಂಕುಮನ ಇಡಬೇಕು. ಈ ಥರ ನಾವು ಹೊಸ್ಲಿಗೆ ಅರ್ಶಿನ ಕುಂಕುಮನ ಇಡೋದು. ಈಗ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ರೌಂಡಾಗಿ ಅರ್ಶಿನ ಸುತ್ತಿ ಕುಂಕುಮನ ಇಟ್ಟು ಚಿಕ್ಕದಾಗಿ ರಂಗೋಲಿ ಬಿಟ್ಟು ಹೊಸ್ಲ ಹತ್ರ, ಆಮೇಲೆ ಬಾಗ್ಲ ಹತ್ರನೂ ಸೇಮ್ ಹೊಸ್ಲ ಹತ್ರ ಹೆಂಗೆ ರೌಂಡಾಗಿ ಅರ್ಶಿನ ಇಟ್ಟು ಬಳೆದು ಅದು ಮಧ್ಯೆ ಕುಂಕುಮ ಇಟ್ಟು ಅದೇ ಥರ ಬಾಗಿಲಿಗೂ ಕೂಡ ಇಡ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಥರ ಕೆಟ್ಟ ಶಕ್ತಿ ಮನೆಯೊಳಗಡೆ ಪ್ರವೇಶ ಮಾಡಬಾರ್ದು ಅಂತ ಬಾಗಿಲಿಗೆ ಈ ಥರ ಮಾಡ್ತಾ ಇದ್ದೀವಿ. ಆಮೇಲೆ ಹೊಸ್ಲಿಗೆ ಹೂವು ಇಟ್ಟು ಕೆಳಗಡೆ ಮತ್ತು ಮೇಲೆಗಡೆ ಹೂವು ಇಟ್ಟು ಹಾಗೆ ಮಧ್ಯದಲ್ಲೂ ಸ್ವಲ್ಪ ಹೂವು ಹಾಕಿ ಹಾಗೆ ಅಜ್ಜಿ ತಾತ ಹಾಗೆ ಅಪ್ಪ ಫೋಟೋಗೆ ಹೂವು ಮುಡಿಸಿ ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೊಳಕ್ಕಂತ ಕೂತ್ಕೊಂಡೆ. ಈ ಸತಿ ಪೂಜೆಗೆ ಹಣ್ಣು ಏನು ಸಿಗದಿರೋ ಕಾರಣ ಸೊ ಎಲೆ ಅಡಿಕೆ ಇಟ್ಟು ತಟ್ಟೆಲಿ ಹಾಗೆ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಹಾಗೆ ಹುರ್ಗಡ್ಲೆ ಹಾಕಿ ಅದನ್ನ ನೈವೇದ್ಯ ಥರ ದೇವ್ರಿಗೆ ಇಟ್ಟಿದ್ದೀನಿ. ಹಾಗೆ ದೀಪಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಗಂಕಡಿ ತೆಗ್ದು ಸೈಡಲ್ಲಿ ಇಟ್ಕೊಂಡೆ. ಅಷ್ಟೊತ್ತಿಗೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ಚಿಕ್ಕದಾಗಿ 2 ದೀಪ ಇಟ್ಟಿರ್ತೀವಿ ನಾವು ಯಾವಾಗಲೂ ದೇವ್ರ ಗುಡಲ್ಲಿ. ಹಾಗೆ ಕಾಮಾಕ್ಷಿ ಅಮ್ಮಂದು ದೀಪ 3 ದೀಪನೂ ಹಚ್ಚಿ ಆಮೇಲೆ ಬತ್ತಿ ತಗೊಂಡು ಅದಕ್ಕೂ ಬತ್ತಿನೂ ಮೇಲೆ ಹಚ್ಚಿ ಇಟ್ಟು ಅದನ್ನು ಆರಿಸಿ ಆಮೇಲೆ ಗಂಕಡಿ ಹಚ್ಕೊತಾ ಇದ್ದೀನಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಗಂಕಡಿ ಹಚ್ಕೊಂಡು ಅದನ್ನು ಆರಿಸ್ಬಿಟ್ಟು ದೇವರಿಗೆ ಗಂಕಡಿ ಬೆಳಗ್ತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂರ್ತಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಮತ್ತು ಅಮ್ಮ ಏನಕ್ಕೆ ಪೂಜೆ ಮಾಡಲಿಲ್ಲ ಅಂತ ಅಂದರೆ ಅಮ್ಮಂಗೆ ಮಾರ್ನಿಂಗ್ಗೆ 5 o'clockಗೆ ಮೇಕಪ್ ಬಿದ್ದಿತ್ತು. ಸೊ ಅವ್ರು ಬೇಗನೆ ಎದ್ದು ಮೇಕಪ್ಗೆ ಅಂತ ಹೋಗಿದ್ರು. ಸೊ ಹಾಗಾಗಿ ಊರಲ್ಲಿ ಅಂತ ಅಂದರೆ ನಮ್ಮ ಊರು ಅಲ್ವಾ, ಸೊ ಹಾಗಾಗಿ ನಾನೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಆರತಿ ಬೆಳಗ್ಗೆ ಹಾಗೆ ಆ ದೇವ್ರಿಗೆ ಆಮೇಲೆ ನಾನು ಕೂಡ ಆರತಿ ತಗೊಂಡೆ. ಹಾಗೆ ಮನೇಲಿ ಅಜ್ಜಿ ತಾತ ಇದ್ದರು, ಅವ್ರಿಗೂ ಕೂಡ ಆರತಿ ಕೊಟ್ಟೆ. ಊರಲ್ಲಿ ಹಬ್ಬ ಇದ್ದಿದ್ದ ಕಾರಣ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಆರತಿ ಬೆಳಗಿ ನಾನು ಆರತಿ ತೊಗೊಂಡು ಮನೇಲಿ ಎಲ್ಲರಿಗೂ ಆರತಿ ಕೊಟ್ಟು ಕೊನೆಗೆ ಲಾಸ್ಟಲ್ಲಿ ಅಕ್ಷತೆ ಕಾಳಿತ್ತು ದೇವ್ರ ಮನೇಲಿ, ಅದನ್ನು ದೇವ್ರಿಗೆಲ್ಲ ಅಕ್ಷತೆ ಹಾಕ್ಬಿಟ್ಟು ದೇವರಿಗೆ ಅಡ್ಬಿದ್ದು ಪೂಜೆ ಮುಗಿಸ್ಕೊಂಡೆ.
ಮತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೆ ಅಲ್ಲ, ಸೊ ಹಾಗಾಗಿ ಏನೂ ತಿಂದಿರಲಿಲ್ಲ. ಸೊ ಅಷ್ಟೊತ್ತಿಗೆ ಟೈಮ್, ನಾನು ಪೂಜೆ ಮುಗಿಸೋಷ್ಟೊತ್ತಿಗೆ ಟೈಮ್ ಬಂದು 10:30 ಆಗೋಗಿತ್ತು. ಅಷ್ಟೊತ್ತಿಗೆ ಏನು ಮಾಡ್ಕೊಳೋದು ಅಂತ ಅಂದ್ಬಿಟ್ಟು ಓಟ್ಸು ಲಾಸ್ಟ್ ಟೈಮು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಓಟ್ಸ್ ತಂದಿದ್ವಿ, ಓಟ್ಸ್ ಆರ್ಡ್ರ್ ಮಾಡಿದ್ವಿ ಅಂತ. ಸೊ ಅದನ್ನು ಮಾಡ್ಕೊಳೋದು ಈ ಥರ ನೋಡಿ. ಫಸ್ಟು ಒಂದು ಬೌಲ್ಗೆ ನಮ್ಗೆ ಎಷ್ಟು ಓಟ್ಸ್ ಬೇಕೋ ಅಷ್ಟು ಹಾಕ್ಕೊಳೋದು. ಆಮೇಲೆ ಒಂದು ಲೋಟ ಅಷ್ಟು ಹಾಲು ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. 1 ಲೋಟ ಅಷ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲನ್ನ ಕಾಯಿಸ್ಕೊಂಡು ಅದಕ್ಕೆ ಹಾಕ್ಕೊಂಡು ಏನು ಓಟ್ಸ್ ಇರುತ್ತೋ ಅದಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ತಿನ್ಬೋದು, ಅದು ರೆಡಿ ಆಗಿರುತ್ತೆ. ಆಮೇಲೆ ಸ್ವೀಟ್ಗೋಸ್ಕರ ನೀವು ಜೇನುತುಪ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ನಾನೊಂದು ಸ್ವಲ್ಪ 2 ಡ್ರಾಪ್ಸ್ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದಿನಿ. ಇವತ್ತು ಟಿಫನ್ಗೆ ಓಟ್ಸ್ ತಿಂತಾಯಿದ್ದೀನಿ. ಸೊ ನನ್ನ ದಿನ ಈ ಥರ ಇತ್ತು. ನಿಮಗೆ ಇಷ್ಟ ಆಗಿದೆ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.